ವೀಕ್ಷಕರೇ, ನಾವಿವತ್ತು ಕಾರ್ಕಳ ತಾಲೂಕಿನ ನೀರೆಕಣಜಾರು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬಂದಿದ್ದೇವೆ. ನೋಡಿ, ಈ ಪಂಚಾಯತ್ ವ್ಯಾಪ್ತಿಯಲ್ಲಿ ಬಹಳಷ್ಟು ವರ್ಷಗಳಿಂದ ಆರಾಧನೆ ಆಗ್ತಾ ಬಂದಿರುವ ಶ್ರೀ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಇದೆ. ಇಲ್ಲೇನು ವಿಶೇಷ ಅಂತ ತಾವು ಕೇಳ್ಬೋದು. ಇಲ್ಲಿ ಏಪ್ರಿಲ್ 28ರಿಂದ ಮೇ 8ರವರೆಗೆ ಒಂದು ಬೃಹತ್ ಧಾರ್ಮಿಕ ಕಾರ್ಯಕ್ರಮ ನಡೀಲಿಕ್ಕಿದೆ. ಈ ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಕೂಡ ಇಲ್ಲಿ ನಡೀಲಿಕ್ಕಿದೆ. ಹಾಗಾಗಿ ಇಲ್ಲಿ ಸಾವಿರಾರು ಮಂದಿ ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಬರಲಿಕ್ಕಿದ್ದಾರೆ. ಈ ನಿಟ್ಟಿನಲ್ಲಿ ನಿಮ್ಮ ಸ್ವಯಂ ಟೈಮ್ಸ್ ಈ ಕ್ಷೇತ್ರದ ಬಗ್ಗೆ ಪರಿಚಯ ನೀಡುವ ಒಂದಷ್ಟು ಮಾಹಿತಿಯನ್ನು ತಮಗೆ ನೀಡ್ತಾ ಇದೆ. ಇದು ಸ್ವಯಂ ಟೈಮ್ಸ್ ವಿಶೇಷ. ಈ ಕ್ಷೇತ್ರದ ಆಡಳಿತ ಮುಕ್ತೇಸರಾದ ಸುಧೀರ್ ಹೆಗ್ಡೆ ಅವರು ಮತ್ತು ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದ ವಿಕ್ರಮಾರ್ಜುನ ಹೆಗ್ಡೆ ಮತ್ತು ಈ ಸಮಿತಿಯ ಎಲ್ಲ ಸದಸ್ಯರುಗಳು ನಮ್ಮ ಜೊತೆ ಇದ್ದಾರೆ. ಅವರಲ್ಲಿ ಈ ಕ್ಷೇತ್ರದ ಮಾಹಿತಿಯ ಬಗ್ಗೆ ಒಂದಷ್ಟು ಮಾತಾಡೋಣ. ವಿಕ್ರಮ ಹೆಗ್ಡೆ, ನಮಸ್ಕಾರ. ನೋಡಿ, ಈ ಕ್ಷೇತ್ರದಲ್ಲಿ ಈಗ ಭಾಳಷ್ಟು ದೊಡ್ಡ ಧಾರ್ಮಿಕ ಕಾರ್ಯಕ್ರಮ ನಡೀಲಿಕ್ಕಿದೆ. ಇದು ಎಷ್ಟು ಪುರಾತನವಾದ ದೇವಸ್ಥಾನ ಮತ್ತು ಇಲ್ಲಿ ಯಾವಾಗ ಈ ಕಾರ್ಯಕ್ರಮಗಳು ನಡೀಲಿಕ್ಕಿದೆ? ಶ್ರೀ ಬ್ರಹ್ಮಲಿಂಗೇಶ್ವರ ಕ್ಷೇತ್ರ ಕಣಂಜಾರು ಬ್ರಹ್ಮಲಿಂಗೇಶ್ವರ ವೀರಭದ್ರ ಮೇಲ್ಬಂಟ ಎನ್ನುವಂಥ ಪ್ರಧಾನ ಶಕ್ತಿಗಳೊಂದಿಗೆ ಗಣಪತಿ, ಅನ್ನಪೂರ್ಣೇಶ್ವರಿ, ಹುಲಿಚಾವಂಡಿ, ಜುಮಾದಿ, ಪಂಜುರ್ಲಿ, ರಕ್ತೇಶ್ವರಿ, ನಂದಗುಣ ಒಳಗೊಂಡಂಥ ಒಂದು ಸ್ವಪರಿವಾರ ಶಕ್ತಿಗಳ ಶ್ರದ್ಧಾ ಕೇಂದ್ರ. ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ಸುಮಾರು 600 ವರ್ಷಕ್ಕೂ ಹಿಂದಿನ ಈ ಪುರಾತನ ಆಲಯಗಳಲ್ಲಿ ಒಂದಾಗಿದ್ದು, ನಮ್ಮ ಈ ಕಣಂಜಾರು ಕ್ಷೇತ್ರ ಕೇವಲ ಕಣಂಜಾರು ಗ್ರಾಮಕ್ಕೆ ಮಾತ್ರ ಸೀಮಿತ ಆಗದೆ ಈ ಭಾಗದ ಬೊಂಬರ್ಬೆಟ್ಟು, ನೀರೆ, ಕೌಡೂರು, ಬೈಲೂರು, ಎಲಿಯಾಲ ಎನ್ನುವ ಹಾಗೆ 6 ಮಾಗಣೆಯ ಒಂದು ಶ್ರದ್ಧಾ ಕೇಂದ್ರ. ಇದರ ಜೊತೆಗೆ ಈ ಸೀಮೆಯ ಭಾಳಷ್ಟು ಭಕ್ತರು ಇಲ್ಲಿಯ ಕ್ಷೇತ್ರಕ್ಕೆ ಬಂದು ದೇವರಿಗೆ ಹರಕೆ ಹೊತ್ತು ಪೂಜೆಯನ್ನು ಸಲ್ಲಿಸಿ ತಮ್ಮ ತಮ್ಮ ಇಷ್ಟಾರ್ಥವನ್ನು ದಕ್ಕಿಸಿದಂಥ ಒಂದು ಶ್ರದ್ಧಾ ಕೇಂದ್ರ ನಮ್ಮ ಕಣಂಜಾರು ಕ್ಷೇತ್ರ. ಕಳೆದ ಹಲವಾರು ವರ್ಷಗಳಿಂದ ಹಂತ ಹಂತವಾಗಿ ಜೀರ್ಣೋದ್ಧಾರಗೊಂಡಂಥ ನಮ್ಮ ಈ ಒಂದು ದೇವಸ್ಥಾನ ಒಂದು ಹಂತದಲ್ಲಿ ಕನಿಷ್ಠ ಒಂದು ಮೂಲಭೂತ ಸೌಕರ್ಯಯುಕ್ತ ಒಂದು ಶ್ರದ್ಧಾ ಕೇಂದ್ರವಾಗಿ ರೂಪುಗೊಂಡಿದ್ದರೂ ಕೂಡ ಮೂಲ ಗರ್ಭಗುಡಿ ಶ್ರೀ ಬ್ರಹ್ಮಲಿಂಗೇಶ್ವರ ದೇವರ ಗುಡಿ, ಶ್ರೀ ವೀರಭದ್ರ ದೇವರ ಗುಡಿ, ಈ 2 ಗುಡಿಯನ್ನು, ಆ ಶಿಥಿಲಾವಸ್ಥೆ ಇದ್ದ ಗುಡಿಯನ್ನು ಜೀರ್ಣೋದ್ಧಾರ ಮಾಡಬೇಕು, ಪುನರ್ನಿರ್ಮಾಣ ಮಾಡಬೇಕು ಎನ್ನುವಂಥ ಒಂದು ಇಚ್ಛೆಯನ್ನು ಏನು ಪ್ರತಿ ವರ್ಷ ಸಂದರ್ಶನದ ಸಮಯದಲ್ಲಿ ದೇವರು ನಮಗೆ ಎಚ್ಚರಿಸಿದ್ದರೂ ಕೂಡ ಕಳೆದ ಬಾರಿಯ 2-3 ವರ್ಷದ ಒಂದು ಸಾಂಕ್ರಾಮಿಕ ರೋಗ ಕೊರೋನಾ ಎನ್ನುವಂಥ ಲಾಕ್ಡೌನ್ನ ಪರಿಸ್ಥಿತಿಯಲ್ಲಿ ಎಲ್ಲ ಕಾರ್ಯಗಳನ್ನು ಮುನ್ನಡೆಸುವಂಥ ಧೈರ್ಯ ನಮಗೆ ಯಾರಿಗೂ ಬರಲಿಲ್ಲ. ಈ ಹಿಂದಿನ ಉತ್ಸವ ಕಾಲದಲ್ಲಿ ದೇವರ ಒಂದು ಅಪ್ಪಣೆಯಂತೆ ನಾವೆಲ್ಲರೂ ಕೂಡ ದೃಢ ಸಂಕಲ್ಪವನ್ನು ಮಾಡಿ ಈ ಬಾರಿ 2024 ಈ ವರ್ಷ ದೇವರು ನಮ್ಮ ಹತ್ರ ಈ ಒಂದು ಜೀರ್ಣೋದ್ಧಾರ ಕಾರ್ಯವನ್ನು ನಡೆಸಬೇಕು ಎನ್ನುವಂಥ ನಿಟ್ಟಿನಲ್ಲಿ ಕಳೆದ ಬಾರಿ ಆಗಸ್ಟ್ ತಿಂಗಳಲ್ಲಿ ಇದಕ್ಕೆ ಬೇಕಾದಂಥ ಒಂದು ಸಮಿತಿಯನ್ನು ರಚನೆ ಮಾಡಿ ಅದಕ್ಕೆ ಬೇಕಾದಂಥ ಪ್ರಶ್ನೆ, ಪ್ರಾಯಶ್ಚಿತ, ಮುಷ್ಟಿ ಕಾಣಿಕೆ, ಶಿಲಾಮೂರ್ತ, ದಾರುಶಿಲ್ಪ ಮೂರ್ತ, ತದನಂತರದ ಕಾಲಾವಧಿ ಉತ್ಸವದ ನಂತರ ಜನವರಿ 5, 6, 7ನೇ ತಾರೀಕಿಗೆ ಈ ಪುರಾತನ ಶಿಥಿಲಾವಸ್ಥೆಯಲ್ಲಿ ಇದ್ದುಕೊಂಡಂತಹ ದೇವಾಲಯವನ್ನು ವಿಸರ್ಜನೆಗೊಂಡು ಜನವರಿ 17ನೇ ತಾರೀಕಿಗೆ
ಊರ ಪರವೂರ ಭಕ್ತರ ದಾನಿಗಳ ಹಿರಿಯರ ಒಂದು ಆಶೀರ್ವಾದದಿಂದ ಈ ದೇವರ ಗುಡಿಗೆ ಶಿಲಾನ್ಯಾಸವನ್ನು ಮಾಡಿ ಇದೀಗ 2.5 ತಿಂಗಳು ಆಹಾರರಾತ್ರಿ ಎನ್ನುವಂತೆ ಸಮರೋಪಾದಿಯಲ್ಲಿ ಶ್ರೀದೇವರ ಗುಡಿ ಉತ್ತರ ಭಾಗದ ಪೌಳಿ ರಾಜಗೋಪುರದ ಬಲವರ್ಧನೆ ಕಟ್ಟಡದ ಸುತ್ತ ದೇವಸ್ಥಾನದ ಸುತ್ತ 17,000 ಸ್ಕ್ವೇರ್ ಫೀಟ್ನಷ್ಟು ಕಲ್ಲು ಹಾಸು ಎಲ್ಲ ರೀತಿಯ ಹುಲಿಚಾವಂಡಿ ಅಡಕತ್ತಾಯ ಅನ್ನಪೂರ್ಣೇಶ್ವರಿ ಮಹಾಗಣಪತಿ ದೇವರ ಒಂದು ಗುಡಿಗೆ ತಾಮ್ರದ ಹೊದಿಕೆ ಎನ್ನುವ ಹಾಗೆ ಎಲ್ಲ ರೀತಿಯ ಒಂದು ಮೂಲಭೂತ ಸೌಕರ್ಯಗಳು ಒಳಗೊಂಡಂಥ ಒಂದರ್ಥದಲ್ಲಿ ಸಮಗ್ರ ಜೀರ್ಣೋದ್ಧಾರ ಎನ್ನುವ ನಿಟ್ಟಿನಲ್ಲಿ ಸಮರೋಪಾದಿಯಲ್ಲಿ ಕಾರ್ಯಗಳು ನಡೀತಾ ಇದೆ. ನಿಶ್ಚಿತವಾಗಿ ನಮಗೆಲ್ಲರಿಗೂ ವಿಶ್ವಾಸವೂ ಇದೆ. ಇನ್ನೊಂದು 10 ದಿವಸದಲ್ಲಿ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಮುಗಿದು ನಾವು ಧಾರ್ಮಿಕ ಕಾರ್ಯಕ್ರಮಕ್ಕೆ ನಾವು ಅಣಿವಾಗ್ತೇವೆ ಎನ್ನುವಂಥ ವಿಶ್ವಾಸದಲ್ಲಿ ನಾವಿದ್ದೇವೆ. ಆ ಪ್ರಕಾರ 28ನೇ ತಾರೀಕಿಗೆ ನಾಡ್ದು 28ನೇ ತಾರೀಕಿಗೆ ಏಪ್ರಿಲ್ 28ನೇ ತಾರೀಕಿಗೆ ಹೊರೆಕಾಣಿಕೆ ಮೆರವಣಿಗೆಯಿಂದ ಆರಂಭಗೊಂಡಂಥ ನಮ್ಮ ಐತಿಹಾಸಿಕ ಧಾರ್ಮಿಕ ಕಾರ್ಯಕ್ರಮಗಳು 1ನೇ ತಾರೀಕಿಗೆ ಶ್ರೀ ದೇವರ ಪ್ರತಿಷ್ಠಾ ಕಾರ್ಯ, ಮೇ 1ನೇ ತಾರೀಕಿಗೆ ಪ್ರತಿಷ್ಠಾ ಕಾರ್ಯ, ಮೇ 3ನೇ ತಾರೀಕಿಗೆ ಐತಿಹಾಸಿಕ ನಮ್ಮೆಲ್ಲರ ಪಾಲಿನ ಸೌಭಾಗ್ಯ ಎನ್ನುವಂಥ ಬ್ರಹ್ಮಕಲಶೋತ್ಸವ, ಅದೇ ರೀತಿ 5ನೇ ತಾರೀಕಿಗೆ ಇದರ ಅಂಗವಾಗಿ ನಡೆಯುವಂಥ ರಥೋತ್ಸವ, 6ನೇ ತಾರೀಕಿಗೆ ಈ ಕ್ಷೇತ್ರದಲ್ಲಿ ನಡೆಯುವಂಥ ಕವಟೋದ್ಘಾಟನ ಮತ್ತು 6 ಮಾಗಣೆ ಶ್ರದ್ಧಾಭಕ್ತಿಯಿಂದ ಆಚರಿಸಿಕೊಂಡು ಬರುತ್ತಿರುವಂಥ ಮೇಲ್ಬಂಟ ಪೂಜೆಯು ಕೂಡ 7ನೇ ತಾರೀಕಿಗೆ ನಡೆಯುವುದರ ಜೊತೆಗೆ 3ನೇ ತಾರೀಕಿಗೆ ಒಡಿಯೂರು ಸ್ವಾಮಿಗಳ ನೇತೃತ್ವದಲ್ಲಿ ಧಾರ್ಮಿಕ ಸಭೆ, ಅದರ ಜೊತೆಗೆ 4ನೇ ತಾರೀಕಿಗೆ ಇದಕ್ಕೆಲ್ಲ ದುಡಿದಂಥ ಶ್ರಮಿಸಿದಂಥ ದಾನವನ್ನು ನೀಡಿದಂಥ ಎಲ್ಲ ದಾನಿಗಳಿಗೂ ಕೂಡ ಸನ್ಮಾನ ಮಾಡುವಂಥ ಒಂದು ಕಾರ್ಯಕ್ರಮವು ಕೂಡ ನಡೆಯಲಿಕ್ಕಿದೆ. 6ನೇ ತಾರೀಕಿಗೆ ಈ ಭಾಗದ ಎಲ್ಲ ನಾರಿ ಶಕ್ತಿಯನ್ನೆಲ್ಲವನ್ನು ಸೇರಿಸಿ ತಾಯಂದಿರನ್ನೆಲ್ಲ ಸೇರಿಸಿ ಮಾತೃ ಸಂಗಮ ಎನ್ನುವಂಥ ಕಾರ್ಯಕ್ರಮಗಳು ಕೂಡ ನಡೀತಾ ಇದೆ. ಒಟ್ಟಿನಲ್ಲಿ 28ನೇ ತಾರೀಕಿನಿಂದ 8ನೇ ತಾರೀಕಿನವರೆಗೆ ನಮ್ಮೆಲ್ಲರ ಪಾಲಿನ ಸೌಭಾಗ್ಯ ಎನ್ನುವಂಥ ನಾವೆಲ್ಲರೂ ನಮ್ಮ ಜೀವಮಾನದಲ್ಲಿ ಒಂದು ಬಹಳಷ್ಟು ಸಂತೋಷದಿಂದ ಒಂದು ಕಣ್ತುಂಬಿಸುವಂಥ ಒಂದು ಐತಿಹಾಸಿಕ ಬ್ರಹ್ಮಕಲಶೋತ್ಸವ ಒಂದು ಕಾರ್ಯಕ್ರಮಕ್ಕೆ ಊರ ಪರವೂರ ಈ ಸೀಮೆಯ ಎಲ್ಲ ಭಕ್ತರು ಮಾಗಣೆಯ ಭಕ್ತರು ನಾವೆಲ್ಲರೂ ಆ ಕಾರ್ಯವನ್ನು ಕಣ್ತುಂಬಿಸಲಿಕ್ಕಿದ್ದೇವೆ ಅಂತೇಳಿ ಹೇಳಲಿಕ್ಕೆ ನಾವು ತುಂಬ ಸಂತೋಷವನ್ನು ಪಡ್ತಾ ಇದ್ದೇವೆ ಅಂತೇಳಿ ಹೇಳಲಿಕ್ಕೆ ನಾವು ಈ ಮಾಧ್ಯಮದ ಮುಖಾಂತರ ತುಂಬ ಅಭಿಮಾನದಿಂದ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಎಂಗ್ಲೇ ಕಾರ್ಕಳ ತಾಲೂಕದ ನೀರೇಕಣಜಾರು ಗ್ರಾಮ ಪಂಚಾಯತ್ ವ್ಯಾಪ್ತಿರುಲ್ಲ ನೀರೇಕಣಜಾರು ಈ ಬ್ರಹ್ಮಲಿಂಗೇಶ್ವರ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮ ಏಪ್ರಿಲ್ 28 ಮೇ 8 ಅವರುಂಡು ನಿಕ್ಲೆ ಗೊತ್ತಿಪ್ಪು ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಪಂಡ ಒಂಜಿ ಅಪರೂಪದ ಧಾರ್ಮಿಕ ಕಲ್ಪನೆ ಇಪ್ಪುನಂಜಿ ಆರಾಧನಾ ಕೇಂದ್ರ ಇನಿ ಅವು ನೀರೇಕಣಜಾರುಂಡು ಐತ ಬಗ್ಗೆ ನಿಖಿಲ ಸ್ವಯಂ ಟೈಮ್ಸ್ ಈ ವಿಶೇಷ ಮಾಹಿತಿನ ಕೋರುಂದುಂಡು. ಆ ಕ್ಷೇತ್ರದ ಆಡಳಿತ ಮುಕ್ತೇಸರ್ ಆ ಕ್ಷೇತ್ರದ ಭಾಳಷ್ಟು ವರ್ಷದ್ದು ಐತ ನೇತೃತ್ವ ವಹಿಸಾದ ಇನ್ನು ಮುನ್ನಡೆಸಿದ ಸುಧೀರ್ ಹೆಗ್ಡೆ ನಮ್ಮ ಜೊತೆ ಎಂಕ್ಲ ಜೊತೆ ಉಳ್ಳೇರೆ ಆರನ ಜೊತೆ ಒಂದು ಹೊರತು ಪಾತೇರ್ಗ. ನಮಸ್ಕಾರ ಸುಧೀರ್ ಹೆಗ್ಡೆ ತುಳೆ ನೆತ್ತ ಕಾರ್ಯಕ್ರಮಲು ಏಪಡ್ದು ನಡಪ್ಪ ಬೊಕ್ಕ ಈರು ಆಡಳಿತ ಮುಕ್ತೇಸರ್ ಅದು 8 ವರ್ಷ ಅಂಡು ಏನು ಆಡಳಿತ ಮುಗಿಸೋದು ಇನ್ನಿಕ್ಕೆ ಇತ್ತೆಗೆ 12 ವರ್ಷ ಆಂಡು ಐದು ದುಮ್ ದಾಮೋದರ ಇರ್ತಾರೆ ಐದು ಬೊಕ್ಕ ಏನಾಯ್ತು ಐದು ಬೊಕ್ಕ ಎಂಕ್ ಭಾರಿ ಊರದಾಗಲ್ಲ ಅಂಗಡಿದಾಗಲ್ಲ ಭಾರಿ ಸಾಕಾರ ಈ ದೇವಸ್ಥಾನ ಭಾರಿ ಪೊರ್ಲುಡು ಜೀರ್ಣೋದ್ಧಾರ ಅಂಡು ಎಂಕುಲು ಎನ್ನದು ಈತ ಪೊರ್ಲುಡು ಆಪಣದು ಊರದಾಗಲ್ಲ ಭಾರಿ ಪೊರ್ಲು ಸಾಕಾರ ಈತ ಎಡ್ಡೆ ಆಪಣದು ಎಂಕ್ ಭಾರಿ ಖುಷಿ ಆಪಂಡು ದೇವ್ರು ಅಗಲಿಗೆಲ್ಲ ಊರದಾಗಲಿಗೆಲ್ಲ ಮಾಗಣದಾಗೆಲ್ಲ ಊರದಾಗ ಪರವ್ರದಾಗಲೆಲ್ಲ ದೇವ್ರು ಅಡ್ಡ ಮಲ್ಪಡು ಬಂದ್ಪಿನ ಒಂಜಿ ಆಶೀರ್ವಾದ ಏನು ಕೊರ್ಪೆ ಇದು ಬೃಹತ್ ಧಾರ್ಮಿಕ ಕಾರ್ಯಕ್ರಮ ಇಲ್ಲ ಜಾಪಂಡು ಇದು ವಾ ತಾರೀಕು ಹಿಡಿದು ವಾ ತಾರೀಕು ಮುಟ್ಟ ಬೊಕ್ಕ ಪ್ರತಿದಿನ ವಾವ ಕಾರ್ಯಕ್ರಮ ಲಾವ ಬರಲ್ಲ ಎಲ್ಲಂಜಿ 22 ಮಾರ್ಕ್ ಹೊರೆ ಕಾಣಿಕೆ ಏಪ್ರಿಲ್ 27 ಹೊರೆ ಕಾಣಿಕೆ 1 ತಾರೀಕು ಪ್ರತಿಷ್ಠೆ 3 ತಾರೀಕು ಬ್ರಹ್ಮಕಲಶ 3 ಧಾರ್ಮಿಕ ಕಾರ್ಯಕ್ರಮ 4 ಧಾರ್ಮಿಕ ಕರ್ಮ 5 ಮಹಿಳಾ ಮಾತೃ ಸಂಗಮ ಬಾರಿ ಮಲ್ಲ ಒಂಜಿ
ಕಾರ್ಯಕ್ರಮ ದೀತ ಐಕ ಊರ್ದಾಗಲ್ಲ ಪರ ಊರ್ದಾಗಲ್ಲ ಮಸ್ತ್ ಸಹಕಾರ ಕೊರಡು ಮಿತ್ ಕ್ರಮಗಳ ಸೋಗು ಎಡ್ಡೆ ರೀತಿ ರಾವಡು ಅಂಚಿನ 5ನೇ ತಾರೀಕು ರಥೋತ್ಸವ 8ನೇ ತಾರೀಕಿಗೆ ಬಾಗಿಲು ದೆಪ್ಪನು 7ಗೆ ಮೇಲ್ಮಂಟ ಪೂಜೆ ಅವೇನು ಮತ ಎಡ್ಡೆ ರೀತಿ ರಾಪೋಡು ಅಂದದು ಇನ್ಕಲ್ನ ಅಪೇಕ್ಷೆ ಹೆಚ್ಚಿನ ಊರ್ದಾಗಲ್ನಲ್ಲ ಪರ ಊರ್ದಾಗಲ್ಲ ಸಹಕಾರ ಬೋರ್ಡು ಪಂಪೆ ಒಂಜಿ ಪಾತೆರ ಅತ್ತೆ. ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ. ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ. ಈ ಕೂಡಲೇ ಸಂಪರ್ಕಿಸಿ. ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.